ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ಇನ್ನು ಆಸ್ತಮಾಗೆ ಯಾವ ಟ್ರೀಟ್ಮೆಂಟ್ ಬೆಸ್ಟ್ ಅಂತ ಹೇಳ್ತೀರಾ? ಟ್ರೀಟ್ಮೆಂಟ್ ಇಲ್ಲದೇನೆ ನೀವು ಆಸ್ತಮಾ ಗುಣಪಡಿಸಬಹುದು ಅಂತ ಹೇಳಿದ್ರೆ ಯಾವ ರೀತಿ? ಮೈಲ್ಡ್ ಆಸ್ತಮಕ್ಕೆ ಪರಿಸರ ಬದಲಾವಣೆ ಮಾಡಿ ಸ್ವಚ್ಛ ಪರಿಸರದಲ್ಲಿ ಇದ್ದುಕೊಂಡು ಯೋಗ ಮಾಡಿ ದಿವಸಾಗಲೂ ಪ್ರಾಣಾಯಾಮ ಮಾಡಿದರೆ ಪ್ರಾಣಾಯಾಮದಿಂದ ಆಸ್ತಮಕ್ಕೆ ತುಂಬ ಗುಣ ಆಗ್ತದೆ. ಈಗ ಆಕ್ಚುಲಿ ಕೆಲವು ಯೋಗ ಸ್ಕೂಲ್ಸ್ನಲ್ಲಿ ಆಸ್ತಮಕ್ಕೆ ಅಂತಲೇ ಯೋಗ ಮಾಡಿದ್ದಾರೆ, ಹೌದು ಇದೆ, ಗುಣ ಆಗ್ತದೆ. ಅದರಿಂದ ಗುಣ ತನ್ನಷ್ಟಿಗೆ ಆಗುವುದಿಲ್ಲ ಅಂತ ನಾನು ಹೇಳೋದಿಲ್ಲ, ಆಗ್ತದೆ. ಔಷಧಿ ಎಷ್ಟು ಕಡಿಮೆ ಯೂಸ್ ಮಾಡಿದರೆ ಅಷ್ಟು ಒಳ್ಳೆಯದು. ಅದನ್ನು ಸ್ಪ್ರೇ ಆಗಿ ತೆಕ್ಕೊಳ್ಳೋದು ಬೆಟರು, ಮಾತ್ರೆ ಆಗಿ ತೆಕ್ಕೊಳ್ಳೋದು ಅಷ್ಟು ಒಳ್ಳೆಯದಲ್ಲ. ಮತ್ತು ಇನ್ಫೆಕ್ಷನ್ ಕೆಲವು ಸಲ ಬರ್ತದೆ, ಆ ಹೊತ್ತಿನಲ್ಲಿ ಆ್ಯಂಟಿಬಯೋಟಿಕ್ಸ್ ಬೇಕು, ಒಂದು ಶಾರ್ಟ್ ಕೋರ್ಸ್ ಆ್ಯಂಟಿಬಯೋಟಿಕ್ಸ್ ಬೇಕಾಗ್ತದೆ. ಓಕೆ. ಸೊ ಇನ್ನು ಚಿಕ್ಕ ಮಕ್ಕಳು ಯಾವ ರೀತಿ ಕಂಟ್ರೋಲ್ ಮಾಡಬೇಕು? ಅವ್ರಿಗೂ ಕೂಡ ಇದೇ ಅಪ್ಲೈ ಆಗುತ್ತಾ ಹೇಗೆ? ಹೌದು, ಈಗ ಚಿಕ್ಕ ಮಕ್ಕಳಿಗೆ ನೆಬ್ಯುಲೈಸರ್ ಅದು ಬರ್ತದೆ, ಯಾಕಂದರೆ ಅವ್ರು ಸ್ಪ್ರೇ ಎಲ್ಲ ತೆಕ್ಕೊಳ್ಳಿಕ್ಕೆ ಗೊತ್ತಾಗೋದಿಲ್ಲ. ನೆಬ್ಯುಲೈಸ್ ಮಾಡಿದರೆ ಅದು ಕಂಪ್ಲೀಟ್ ಗುಣ ಆಗ್ತದೆ. ಚಿಕ್ಕ ಮಕ್ಕಳಿಗೆ ಆಸ್ಮಾ ಎಲ್ರಿಗೂ ಮದ್ದೊಂದೇ, ಡೋಸ್ ಮಾತ್ರ ಸಣ್ಣದಷ್ಟೇ. ಓಕೆ ಡಾಕ್ಟರ್, ಹಾಗೇನೆ ಆಸ್ತಮಾ ಬಗ್ಗೆ ಸಾಕಷ್ಟು ಮಿತ್ಸ್ ಇದೆ ನಮ್ಮ ಜನರಲ್ಲಿ. ಸೊ ಏನೇನೆಲ್ಲ ಮಿತ್ಸ್ ಅಂತ ಹೇಳ್ಬೋದಾ ನೀವು? ಆಸ್ಮಾ ಬಂದರೆ ಗುಣ ಆಗುದಿಲ್ಲ ಅಂತ ಒಂದು ಮಿತ್ತು, ಅದು ನಿಜವಾಗಿ ಮಿತ್ತು. ಆಸ್ಮಾ ಬಂದರೆ ಬೇಗ ಸಾಯ್ತಾರೆ ಅಂತ ಇನ್ನೊಂದು ಮಿತ್ತು, ಅದು ಸುಳ್ಳು. ಖಾಲಿ ಆಸ್ಮಾ ಬಂದರೆ ಬೇಗ ತಡಾಗಿ ಸಾಯ್ಬೇಕು. ಮೂರನೇದು, ಆಸ್ಮಾ ಬಂದವರು ಏನು ಕೆಲಸ ಮಾಡಬಾರ್ದು ಅಂತ, ಇದು ಒಂದು ಇನ್ನೊಂದು ಮಿತ್ತು, ಎಲ್ಲ ಕೆಲಸ ಮಾಡಬೇಕು. ನಾಲ್ಕನೇದು, ಆಸ್ಮಾ ಬಂದರೆ ಮದುವೆ ಆಗಬಾರ್ದು, ಅದು ಸುಳ್ಳು. ಅದು ಆಸ್ಮಾ ಏನು ಕಂಟೇಜಸ್ ಅಲ್ಲ, ಗಂಡನಿಂದ ಹೆಂಡತಿಗೆ, ಹೆಂಡತಿಯಿಂದ ಗಂಡನಿಗೆ ಅಥವಾ ತಾಯಿಯಿಂದ ಮಗುವಿಗೆ ಬರುವುದಿಲ್ಲ. ಮತ್ತೆ ಇನ್ನೊಂದು ದೊಡ್ಡ ಮಿತ್ತು ಅಂದ್ರೆ ತಂದೆ ತಾಯಿಗಳು ಜೆನೆಟಿಕ್ಸ್ ಆಗಿ ಆಸ್ಮಾ ಬರ್ತಾ ಇರ್ತದೆ, ಅದು ಸುಳ್ಳು. ಸೊ ಇಂಥದ್ದೆಲ್ಲ ಮಿತ್ಸ್ ತುಂಬಾ ಉಂಟು. ಇದು ಎಲ್ಲ ಕಾಯಿಲೆಗಳ ಕ್ಷೇತ್ರದಲ್ಲಿ ಉಂಟು, ಅದ್ರಲ್ಲಿ ಆಸ್ಮಾ ಏನು ಎಕ್ಸೆಪ್ಷನ್ ಅಲ್ಲ. ಸೊ ಹಾಗೇನೆ ಚಳಿಗಾಲದಲ್ಲಿ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ, ಅರ್ಲಿ ಮಾರ್ನಿಂಗ್ ಮತ್ತೆ ನೈಟ್ ಟೈಮ್ಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ವೆರಿ ಗುಡ್. ಸೊ ಅದಕ್ಕೆ ಯಾವ ತರ ಕೇರ್ ತಗೋಬೇಕು? ವೆರಿ ಗುಡ್ ಕ್ವೆಶ್ಚನ್. ಇದು ಬಹಳ ಮುಖ್ಯ ಪ್ರಶ್ನೆ. ಇದು ಹಳ್ಳಿಗಳಲ್ಲಿ ಮುಖ್ಯ, ಯಾಕಂದ್ರೆ ರಾತ್ರಿಗೆ ಆಟ ನೋಡ್ಲಿಕ್ಕೆ ಹೋಗ್ತಾರೆ, ಆ ರಾತ್ರಿ ಚಳಿ ಇರ್ತದೆ. ಈ ಚಳಿ ಈ ದೊಂಡೆಗೆ ತಂಪು ಗಾಳಿ ಮುಟ್ಟಿದ್ರೆ ಅದು ಬ್ರಾಂಕೋಸ್ಪಾಸಮ್ ಹೆಚ್ಚು ಮಾಡ್ತದೆ. ಅದೊಂದು ಸ್ಟಿಮ್ಯುಲಸ್, ಬಹಳ ಒಳ್ಳೆ ಸ್ಟಿಮ್ಯುಲಸ್. ದೇವ್ರು ನಿಸರ್ಗ ಏನು ಕೊಟ್ಟಿದೆ ಅಂದರೆ, ನೀನು ಹಿಮಾಲಯದಲ್ಲಿ ಇದ್ರೂ ಕೂಡ ನೀನು ಬಾಯಿ ಮುಚ್ಚಿಕೊಂಡು ಮೂಗಿನಲ್ಲೇ ಶ್ವಾಸ ತೆಗೆದ್ರೆ, ಇಲ್ಲಿ -40 ಡಿಗ್ರಿ ಸೆಂಟಿಗ್ರೇಡ್ ಗಾಳಿ ಇದ್ರೆ ಅದು ದೊಂಡೆಗೆ ಬರುವಾಗ +37 ಡಿಗ್ರೀಸ್ ಆಗ್ತದೆ. ಅಂದ್ರೆ ಮಿಲಿಯಾಂತರ ರಕ್ತನಾಳಗಳು ಅದನ್ನು ಬಿಸಿ ಮಾಡಿಬಿಡ್ತೇವೆ ಒಂದು ಮಿನಿಟ್ನಲ್ಲಿ. ನಿನ್ನ ಕೆಟಲ್ನಲ್ಲಿ ಬಿಸಿ ಅಷ್ಟು ಪಕ್ಕ ಬಿಸಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಅದು ಬಿಸಿ ಆಗ್ತದೆ. ಅದು ಇನ್ನು ಇವ್ರು ಏನು ಮಾಡ್ತಾರೆ, ಹೊರಗೆ ಹೋಗುವಾಗ ಗಾಳಿ, ಇದು ತಂಪು ಗಾಳಿ ಉಂಟು, ಅಥವಾ ಇಲ್ಲಿ ಬೆಂಗಳೂರಿನಲ್ಲಿ ಚಳಿಗಾಲದಲ್ಲಿ ಈ ಗಾಳಿ ಹೋಗಿ ಇಲ್ಲಿ ಟಿಂಪ್ಯಾನಿಕ್ ಮೆಂಬ್ರೇನಿಗೆ ತಾಗಿದ್ರೆ, ತಂಪು ಗಾಳಿ ತಾಗಿದ್ರೆ ಅದು ಒಳಗಿನಿಂದ ಅದು ನೇರ ದೊಂಡೆಗೆ ಹೋಗ್ತದೆ, ದೊಂಡೆಗೆ ತಂಪಾಗ್ತದೆ, ಆಸ್ಮಾ ಬರ್ತದೆ. ಅದಕ್ಕಾಗಿ ರಾತ್ರಿ ಮಲಗುವಾಗ ಕಿಟಕಿ ತೆಗೆದು, ಕಿಟಕಿ ಹತ್ರ ಈ ಬೆಂಗಳೂರು ಅಂತ ಪ್ರದೇಶದಲ್ಲಿ ಮಲಗಬಾರ್ದು ಅಂತ ಹೇಳೋದು. ಎರಡನೇದು, ಮಲಗುವಾಗ ಒಂದು ಮಫ್ಲರ್ ಕಟ್ಟಿ ಮಲಗಿದ್ರೆ ಅಥವಾ ಒಂದು ಮಂಕಿ ಕ್ಯಾಪ್ ಹಾಕಿ ಮಲಗಿದ್ರೆ ಒಳ್ಳೇದು ಅಂತ. ಮತ್ತೆ ರಾತ್ರಿ ಟೈಮಲ್ಲಿ ಚಳಿಗಾಲದಲ್ಲಿ ಹೊರಗೆ ಹೋಗುವಾಗ ಮಫ್ಲರ್ ಹಾಕೇ ಹೋಗ್ಬೇಕು ಅಥವಾ ಮಂಕಿ ಕ್ಯಾಪ್ ಹಾಕೇ ಹೋಗ್ಬೇಕು, ಯಾಕಂದ್ರೆ ಇಲ್ಲಿ ಕಿವಿಗೆ ಮತ್ತೆ ದೊಂಡೆಗೆ ತಂಪು ತಾಗಬಾರ್ದು. ಹಾಗೆ ಐಸ್ ಕ್ರೀಮ್ ಇಂಥ ಪದಾರ್ಥಗಳನ್ನ ತಿಂದ್ರೆ ಹೇಗೆ ದೊಡ್ಡೆಗೆ ನೋವು. ಈಗ ಒಂದು ಮಗುವಿಗೆ ಐಸ್ ಕ್ರೀಮ್ ತಿನ್ಲೇಬೇಕು ಅಂತ ಬಹಳ ಪ್ರೀತಿ ಉಂಟು, ಆಸ್ಮಕ್ಕಾಗಿ ನೀನು ಕೊಡುವುದಿಲ್ಲ ಅಂದ್ರೆ ಅದಕ್ಕೆ ಬಹಳ ಕಷ್ಟ ಅಲ್ವಾ? ನಾನು ಮಗುವಾಗಿದ್ರೆ ನನಗೆ ಬಹಳ ಕಷ್ಟ ಆಗ್ತಾ ಇತ್ತು. ಅದಕ್ಕೆ ನಾವು ಒಂದು ಉಪಾಯ ಹೇಳಿದ್ವಿ, ಐಸ್ ಕ್ರೀಮ್ ಕೊಡ್ತದೆ, ಮಗು ಕೇಳ್ತದೆ, ಒಳ್ಳೆ ಐಸ್ ಕ್ರೀಮ್ ಮನೆಯಲ್ಲಿ ಮಾಡಿದ್ರೆ ಐಸ್ ಕ್ರೀಮ್ ಏನಾಗೋದಿಲ್ಲ. ಆದ್ರೆ ತಂಪು ಹೋಗ್ಲಿಕ್ಕೆ ಐಸ್ ಕ್ರೀಮ್ ತಿಂದು ಕೂಡಲೇ ಬಿಸಿ ನೀರನ್ನು ಸಿಪ್ ಮಾಡ್ಲಿಕ್ಕೆ ಹೇಳಬೇಕು, ಕೂತ್ಕೊಂಡು ಬಿಸಿ ನೀರು ಸಿಪ್ ಮಾಡಿದ್ರೆ ಅಲ್ಲಿಗೆ ಸರಿ ಆಗ್ತದೆ. ಇನ್ನೊಂದು, ಆಸ್ಮಾ ಇದ್ದವರಿಗೆ ನಾನು ಯಾವಾಗಲೂ ಹೇಳೋದೇನು ಅಂದ್ರೆ, ನೀವು ಮಲಗ್ಲಿಕ್ಕೆ ಹೋಗುವಾಗ ಒಂದು ಬಿಸಿ ಏನಾದ್ರೂ ಕುಡೀರಿ, ಹಾಲು ಬೇಡ, ಯಾಕಂದ್ರೆ ಹಾಲು ಕುಡಿದ್ರೆ ಮ್ಯೂಕಸ್ ಹೆಚ್ಚಾಗ್ತದೆ, ಅದು ಕುಯ್ಕು ಶುರು ಆಗ್ತದೆ. ಪುನಃ ಬಿಸಿ ನೀರು ಕುಡೀರಿ. ಮತ್ತೆ ಒಂದು ಕೆಟ್ಲ್ನಲ್ಲಿ ನೀರನ್ನು ಬಿಸಿ ಮಾಡಿ ಅದರಲ್ಲಿ ಆವಿ ಬರಬೇಕು. ಆವಿ ಬಂದಾವಾಗ ಆ ಬಾಯಿ ಏನಾದರೂ ಇಟ್ಟು ಅಂತ ದೊಂಡೆಗೆ ಹೋಗುವ, ದೊಂಡೆಗೆ ಹೋಗಿ ನಿಮ್ಮ ಬ್ರಾಂಕೈಗೆ ಹೋದ್ರೆ ಅಲ್ಲಿ ಬ್ರಾಂಕೋಸ್ಪಾಸಮ್ ಕಡಿಮೆ ಆಗ್ತದೆ, ರಾತ್ರಿ ಎಲ್ಲ ಸುಖದಲ್ಲಿ ನಿದ್ರೆ ಮಾಡ್ಬೋದು. ಹಾಗೆ ಅದನ್ನು ಮೂಗಿನಿಂದ ಕೂಡ ಅಂತ ತೆಗಿಬೋದು. ಆವಾಗ ಎರಡರಲ್ಲಿ ಏನಾಗ್ತದೆ, ದೊಂಡೆಗೆ ಬಿಸಿಯಾಗಿ ಅದು ಆಸ್ಮಾ ಬರೋದು ಕಡಿಮೆ ಆಗ್ತದೆ. ಮತ್ತೆ ಕುಡಿಯುವ ಆಹಾರದಲ್ಲಿ ಕುಡಿಯುವ ಎಲ್ಲವನ್ನು ಬಿಸಿ ಕುಡಿಬೇಕು, ಎಲ್ಲವನ್ನು. ಸ್ವಲ್ಪ ಇನ್ನು ಏನು ಉಬ್ಬಸ ಬರ್ತದೆ ಅಂತ ಗೊತ್ತಾದ್ರೆ ಒಂದು ಕೂತ್ಕೊಂಡು ಒಂದು ಮಗ್ಗಿನಲ್ಲಿ ಬಿಸಿ ನೀರು ಇಟ್ಕೊಂಡು ಎಷ್ಟು ಬಿಸಿ ಕುಡಿ ಸಾಧ್ಯ ಉಂಟು ಸಿಪ್ ಮಾಡಿದ್ರೆ ಆಯ್ತು. ಒಂದು 10 ಮಿನಿಟ್ ಸಿಪ್ ಮಾಡಿದ್ರೆ ಹೋಗ್ತದೆ. ಡಾಕ್ಟರ್, ಇನ್ನು ವೆಸ್ಟರ್ನ್ ಮೆಡಿಸಿನ್ ಹೊರತುಪಡಿಸಿದ್ರೆ ಇವಾಗ ಆಯುರ್ವೇದದಲ್ಲಿ ಒಳ್ಳೆ ಚಿಕಿತ್ಸೆ ಇದೆ ಆಸ್ತಮಾಗೆ, ಬಹಳಷ್ಟು ಜನ ಅದಕ್ಕೂ ಕೂಡ ಆಯುರ್ವೇದ ಮೆಡಿಸಿನ್ ಅನ್ನ ತಗೋತಾರೆ. ಹಾಗೆಯೇ ಹೋಮಿಯೋಪತಿಯಲ್ಲೂ ಕೂಡ ಟ್ರೀಟ್ಮೆಂಟ್ ಇದೆ. ಸೊ ಯಾವುದು ಬೆಸ್ಟ್ ಅಂತ ಹೇಳ್ತೀರಾ ನೀವು? ಯಾವುದನ್ನ ನಮ್ಮ ವೀಕ್ಷಕರಿಗೆ ಸೂಚಿಸ್ತೀರಾ? ಇಲ್ಲ, ಬೆಸ್ಟ್ ಯಾವುದು ಅಂತ ಹೇಳಲಿಕ್ಕೆ ಕಷ್ಟ, ಯಾಕಂದ್ರೆ ನಾನು ಕಂಪ್ಯಾರಿಟಿವ್ ಸ್ಟಡಿ ಯಾರು ಮಾಡಲಿಲ್ಲ. ಆದರೆ ಎಲ್ಲ ಸಿಸ್ಟಮಲ್ಲಿರುವ ಔಷಧಿಗಳು ನಮ್ಗೆ ಅದರಲ್ಲಿ ನಂಬಿಕೆ ಇದ್ರೆ ಅದು ಬೆಸ್ಟ್. ಹೋಮಿಯೋಪತಿ, ಅದರಲ್ಲಿ ನೀನು ಹೇಳಿದ 3 ಪದ್ಧತಿಯಲ್ಲಿ ಹೋಮಿಯೋಪತಿ ಕೆಲವುದಕ್ಕೆ ಒಳ್ಳೆಯದು, ಯಾಕಂದರೆ ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ಗೆಲ್ಲ ಹೋಮಿಯೋಪತಿ ಬಹಳ ಒಳ್ಳೆಯದು.
ಹಾಗೆ ಆಯುರ್ವೇದದಲ್ಲಿ ಬಹಳ ಪವರ್ಫುಲ್ ಮೆಡಿಸಿನ್ಸ್ ಇವೆ. ಆಯುರ್ವೇದ ಮದ್ದಿಗೆ ಸೈಡ್ ಇಫೆಕ್ಟ್ಸ್ ಇಲ್ಲ, ಓಕೆ ಮೇನ್ ಇಫೆಕ್ಟ್ ಅಷ್ಟು ಪವರ್ಫುಲ್ ಇರೋದಿಲ್ಲ. ಈಗ ನೀನು ಬೀಟಾ ಅಗೋರಿಸ್ಟ್ ತಗೊಂಡ್ರೆ ಕೂಡಲೇ ಇದಾಗ್ಬೋದು, ಹಾಗಾಗೋದಿಲ್ಲ, ಸ್ವಲ್ಪ ಸಮಯ ಹೋಗ್ತದೆ. ನಿಧಾನವಾಗಿ ಹೌದು. ಹಾಗೆ ಆದರೆ ಈ ಹೋಮಿಯೋಪತಿಗೂ ಬಹಳ ಒಳ್ಳೆ ಪವರ್ ಉಂಟು. ಹೋಮಿಯೋಪತಿ ಬಹಳ ಒಳ್ಳೆಯದು. ಸೊ ಯಾವುದು ನಿನಗೆ ಹಿಡಿಸ್ತದೆ, ಯಾವುದರ ಮೇಲೆ ನಿನಗೆ ನಂಬಿಕೆ ಉಂಟು, ನಂಬಿಕೆ ಅದು ಶಬ್ದ, ಓಕೆ ನಂಬಿಕೆ ಉಂಟು ಅದು ಮುಖ್ಯ. ಅದು ಡಾಕ್ಟ್ರು ಇದು ನಿನಗೆ ನಂಬಿಕೆ ಇದ್ದರೆ ಖಾಲಿ ಶುಗರ್ ಪಿಲ್ ಕೊಟ್ಟು ಇದು ಆಸ್ಮಾದ ಮದ್ದು ಅಂತ ಹೇಳಿದರೆ ಆಸ್ಮಾ ಕೂಡ ಆಗ್ತದೆ. ಓಕೆ ಕೆಲವರಿಗೆ ನನ್ನ ಹತ್ರ ಎಷ್ಟೋ ಪೇಷಂಟ್ಸ್ ಇದ್ದಾರೆ, ಅವರು ಆಸ್ಮಾ ಉಂಟು ಅಂತ ಎಲ್ಲಿಗೆ ಹೋಗುದಿಲ್ಲ, ಹೋಗುವಾಗ ಎಲ್ಲೇ ಅದೊಂದು ಇದು ಪಂಪ್ ಅದರ ವ್ಯಾನಿಟಿ ಬ್ಯಾಗಿನಲ್ಲಿ ಮಾಡ್ತಾರೆ. ಒಂದು ದಿವಸ ಪಂಪ್ ಇಲ್ಲ, ಕೂಪ್ಸ ಬಂತು. ಓಕೆ ಖಾಲಿ ಅದು ಇಲ್ಲ ಅಂತ ಗೊತ್ತಾದ್ರೆ ಸಾಕು, ಕೂಪ್ಸ ಬರ್ತದೆ. ಅದು ಉಂಟು ಅಂದ್ರೆ ಬರುವುದಿಲ್ಲ. ಅದರ ಅರ್ಥ ಏನು ನಾನು ಹೇಳಿದ್ದು ಶುರುವಿಗೆ, ಮೈಂಡ್ ಸೆಟ್ 50% ಆಸ್ಮಾ ಸೈಕಲಾಜಿಕಲ್. ಸೊ ಸೈಕಲಾಜಿಕಲ್ ಕಾರಣದಿಂದ ಆಸ್ತಮಾ ಜಾಸ್ತಿ ಆಗುತ್ತೆ ಅಂತ ಕೂಡ ನೀವು ಹೇಳಿದ್ದೀರಾ, ನಾನು ಕೂಡ ಕೇಳ್ಪಟ್ಟಿದ್ದೀನಿ. ಸೊ ಬೇರೆ ಏನೆಲ್ಲ ಫ್ಯಾಕ್ಟರ್ಸ್ ಇದಕ್ಕೆ ಎಫೆಕ್ಟ್ ಮಾಡುತ್ತೆ ಅಂತ ಹೇಳ್ತೀರಾ? ಹೇಳಿದೆಲ್ಲ ನಾನು, ಕೋಲ್ಡ್ ವೆದರು, ಹೌದು, ಸೈಕಲಾಜಿಕಲ್, ಕೆಲವು ಟೈಪ್ಸ್ ಆಫ್ ಫುಡ್ಸ್, ಎಲರ್ಜಿಕ್ ಫುಡ್ಸ್, ಮತ್ತೆ ಮನೆಯಲ್ಲಿ ಬೆಕ್ಕು, ನಾಯಿ, ಹಕ್ಕಿ ಗಿಕ್ಕಿ ಇಟ್ಕೊಂಡು ಮನೆಯನ್ನು ಹಾಳು ಮಾಡೋದು, ನಿಮ್ಮ ಪೆಟ್ಸ್ ಅಲ್ಲಿ ಅದು ಕೂಡ ಇದರದ್ದು ಬೆಕ್ಕಿನದು ಮತ್ತೆ ನಾಯಿದ್ದು ಡ್ಯಾಂಡರ್ ಬಹಳ ಹಾಳು. ಮತ್ತೆ ಹಕ್ಕಿದ್ದು ಡ್ರಾಪಿಂಗ್ಸ್, ಕೆಲವರಿಗೆ ಹಕ್ಕಿ ಸಾಕೋದೊಂದು ಸೈಕಲಾಜಿಕಲ್ ಫೀಲಿಂಗ್. 4ನೇದು ವಾತಾವರಣ. 5ನೇದು ಆಹಾರ. ನಾನು ಹೇಳಿದಿಲ್ಲ ಕೆಲವು ಎಲರ್ಜಿಕ್ ಆಹಾರಗಳಿವೆ. ಹೆಚ್ಚಿನವರು ಕೆಲವರು ರಾತ್ರಿಗೆ ಈ ಬದನೆಕಾಯಿ ಎಲ್ಲ ತಿಂದರೆ ಅವರಿಗೆ ಕೆಲವು ಸಲ ಎಲರ್ಜಿ ಆಗ್ತದೆ, ಆಸ್ಮಾ ಬರ್ತದೆ ಅಂತ ಹೇಳ್ತಾರೆ. ಇದು ನನಗೆ ಗೊತ್ತಿಲ್ಲ, ಇದಕ್ಕೆ ನಾವು ಸ್ಟಡಿ ಮಾಡಲಿಲ್ಲ. ಆದರೆ ಎಷ್ಟೋ ಆಹಾರಗಳು ನಿನಗೆ ಒಂದು ಸಪರೇಟ್ ಯಾವುದು ಆಹಾರ ಇರ್ಬೋದು, ನಿನಗೆ ಯಾವುದು ಆಗುದಿಲ್ಲ ಅದನ್ನು ಬಿಡಬೇಕು. ನಾನೇನು ಹೇಳೋದು ಪೇಷಂಟಿಗೆ, ನಿನಗೆ ಯಾವ ಆಹಾರ ತಿಂದರೆ ಹೆಚ್ಚಾಗ್ತದೆ ಆ ಆಹಾರವನ್ನು ಮತ್ತೆ ತಿನ್ಬೇಡಿ, ಹಠ ಕಟ್ಟಲಿಕ್ಕೆ ಹೋಗಬೇಡಿ, ಬೇರೆ ಆಹಾರ ತಿನ್ನಿ ಅಷ್ಟೇ. ಮತ್ತೆ ಅದಕ್ಕೆ ಸ್ಪೆಸಿಫಿಕ್ ಆಹಾರ ಅಂತ ಎಲ್ರಿಗೂ ಕಾಮನ್ ಆಹಾರ ಏನಿಲ್ಲ. ಆದರೆ ಕೋಲ್ಡ್ ಅಷ್ಟು ಬೇಡ ಯಾವುದರಲ್ಲೂ. ಆಹಾರ ಕೂಡ ಫ್ರಿಜ್ಜಿನಿಂದ ತೆಗೆದುಕೊಂಡು ತಿನ್ನುವುದಕ್ಕಿಂತ ಅದನ್ನು ಸ್ವಲ್ಪ ಬಿಸಿ ಮಾಡಿ ತಿನ್ನೋದು ಒಳ್ಳೆ. ಓಕೆ ಡಾಕ್ಟರ್, ಕೊನೆಯದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಆಸ್ತಮಾ ಇರ್ತಕ್ಕಂಥ ವೀಕ್ಷಕರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಆಸ್ಮಾ ಒಂದು ಕೊಲ್ಲುವ ಕಾಯಿಲೆ ಅಲ್ಲ, ಅದರ ವಿಷಯ ಹೆದರಬೇಡಿ, ಮತ್ತು ತುಂಬ ಔಷಧಿ ತೆಕ್ಕೊಳ್ಬೇಡಿ, ಮತ್ತು ಡಾಕ್ಟ್ರ್ ಹತ್ರ ಕೇಳದೆ ನಿಮ್ಮಷ್ಟಕ್ಕೆ ಔಷಧಿ ತೆಕ್ಕೊಳ್ಬೇಡಿ. ಅದು ಡೋಸ್ ಯಾವುದು ಅಂತ ನಿಮ್ಗೆ ಗೊತ್ತಿರೋದಿಲ್ಲ, ಮತ್ತು ಯಾರಾದರೂ ಫ್ರೆಂಡ್ಸ್ ಹೇಳಿದ್ದಾರೆ ಅಂತ ಏನೇನು ತೆಕ್ಕೊಳ್ಬೇಡಿ. ಮತ್ತು ರಾತ್ರಿ ಮಲಗುವಾಗ ಹೊಟ್ಟೆ ಸ್ವಲ್ಪ ಖಾಲಿ ಇರಲಿ, ಊಟ ಮಾಡಿದ ಕೂಡಲೇ ಮಲಗಬೇಡಿ. ಮತ್ತು ಇನ್ನೂ ಕೆಲವರಿಗೆ ಏನಂದರೆ ತಲೆಯ ಬದಿ, ಬೆಡ್ಡಿನ ತಲೆಯ ಬದಿಯನ್ನೊಂದು 6 ಇಂಚು ಎತ್ತರ ಮಾಡಿ ಮಲಗಿದರೆ ತುಂಬ ಒಳ್ಳೆಯದಾಗ್ತದೆ. ಯಾಕಂದರೆ ನಿಮಗೆ ಸ್ವಲ್ಪ ಸ್ಥೂಲ ಶರೀರ ಆದರೆ ನೀವು ನೇರ ಫ್ಲ್ಯಾಟ್ ಮಲಗಿದರೆ ನಿಮ್ಮ ಹೊಟ್ಟೆಯ ಬೇರೆ ಬೇರೆ ಅಂಗಾಂಗಗಳು ನಿಮ್ಮ ಶ್ವಾಸಕೋಶವನ್ನು ಒತ್ತುತ್ತವೆ. ಅದು ನೀವು ಸ್ವಲ್ಪ ಹೀಗೆ ಮಲಗಿದರೆ ಅದು ಕೆಳಗೆ ಬಂದು ಸುಖದಲ್ಲಿ ಶ್ವಾಸ ತೆಗಿಬೋದು, ಶ್ವಾಸ ತೆಗಿಲಿಕ್ಕೆ ಕಷ್ಟ ಇಲ್ಲ. ಓಕೆ ಡಾಕ್ಟರ್, ಆಸ್ತಮಾಗೆ ಸಂಬಂಧಪಟ್ಟಾಗೆ ಸಾಕಷ್ಟು ವಿಷಯಗಳು, ಅದರಲ್ಲೂ ನಮಗೆ ಗೊತ್ತಿಲ್ಲದೆ ಇರುವಂತಹ ನೀವು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ ನಿಮಗೆ. ನಮಸ್ಕಾರ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಸಬ್ಜೆಕ್ಟ್ನೊಂದಿಗೆ ಡಾಕ್ಟರ್ BM ಹೆಗ್ಡೆ ಅವರು ನಮ್ಮ ಜೊತೆ ಇರ್ತಾರೆ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.